ನೀವು ಯಾರು ಬೇರೆಯವರ ಜೀವನದಲ್ಲಿ ಹುಳಿ ಹಿಂಡಕ್ಕೆ ಅಥವಾ ಬೇರೆಯವರ ಜೀವನ ಹಾಳು ಮಾಡೋಕ್ಕೆ, ಬೇರೆಯವರ ಜೀವನದಲ್ಲಿ ಹುಳಿ ಹಿಂಡಕ್ಕೆ ಮತ್ತು ಬೇರೆಯವರ ಜೀವನ ಹಾಳು ಮಾಡೋಕ್ಕೆ ನಿಮಗೆ ಯಾವ ರೈಟ್ಸು ಯಾರೂ ಕೊಟ್ಟಿಲ್ಲ. ಹಾಯ್ ಹಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಒಳ್ಳೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೋತ್ಸಾಹ ನಿಮ್ಮದು, ಪ್ರಯತ್ನ ನನ್ನದು. ಬನ್ನಿ ವಿಡಿಯೋ ಏನು ಅಂತ ಇವತ್ತು ಶುರು ಮಾಡೋಣ. ನಾನು ಇವತ್ತು ಮಾತಾಡ್ತಾ ಇರೋಂಥ ಟಾಪಿಕ್ ಬಂದ್ಬಿಟ್ಟು, ನಮ್ಮ ಸುತ್ತಮುತ್ತಲಿನ ಜನನೇ ನಮ್ಮನ್ನು ಕಾಲು ಎಳಿತಾರೆ ಅಲ್ವಾ. ಅವರೇ ನಮ್ಮ ಜೀವನದಲ್ಲಿ ಏನಾದರೂ ಹುಳಿ ಹಿಂಡ್ಬಿಟ್ಟು ನಮ್ಮ ಜೀವನವನ್ನು ಸರ್ವನಾಶ ಮಾಡೋಕ್ಕೆ ನೋಡ್ತಾರೆ. ಅಂಥವರಿಗೆ ಅವಕಾಶ ಕೊಡೋಕ್ಕೆ ಹೋಗಬಾರ್ದು. ಸೊ ಕೊಡದೇ ಇರೋ ರೀತಿಯಲ್ಲಿ ನಾವು ಬದುಕ್ತಾ ಹೋಗಬೇಕು. ನಾವು ಎಷ್ಟು ಸ್ಟ್ರಾಂಗ್ ಅಂದರೆ ಅವರು ಬಂದು ನಮ್ಮನ್ನು ಮಾತಾಡ್ಸೋಕ್ಕೂ ಕೂಡ ಭಯ ಪಡಬೇಕು. ನಮ್ಮ ಜೀವನದ ಬಗ್ಗೆ ಅವ್ರು ಯೋಚನೆ ಮಾಡೋಕ್ಕೂ ಭಯ ಪಡಬೇಕು. ಆ ಥರ ನೀವು ನಿಮ್ಮ ಜೀವನದಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೇಕು. ನಾನು ಪ್ರತಿಯೊಬ್ಬ, ಇದು ಬರೀ ಹೆಣ್ಮಕ್ಳಿಗೆ ಅಂತಲ್ಲ, ಗಂಡು ಮಕ್ಕಳ ಜೀವನದಲ್ಲೂ ಸುಮಾರು ಜನ ನಿಮ್ಮ ಬೆಳವಣಿಗೆ ಕಂಡ್ರೆ ಸಹಿಸ್ಕೊಳ್ದೇ ಇರೋ ಜನ, ಹೇಗಾದರೂ ಮಾಡಿ ಇವರನ್ನು ಹಾಳು ಮಾಡಿಬಿಡೋಣ, ಹೇಗಾದರೂ ಮಾಡಿ ಇವ್ರ ಲೈಫ್ನ ಹಾಳು ಮಾಡಿಬಿಡೋಣ ಅಂತಲೇ ಸಂಚನ್ನು ಹಾಕ್ತಾ ಇರ್ತಾರೆ. ಅಂತಹ ಜನಗಳಿಗೆ ಯಾವತ್ತೂ ಅವಕಾಶ ಕೊಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರ ಜೀವನದಲ್ಲಿ ಯಾರೂ ಹುಳಿ ಹಿಂಡಬೇಡಿ. ಯಾಕಂದರೆ ಎಲ್ಲರಿಗೂ ಸಿಗೋದು ಒಂದೇ ಮಾನವ ಜನ್ಮ, ಪವಿತ್ರ ಜನ್ಮ. ಹಾಗಾಗಿ ಅವರ ಜೀವನವನ್ನು ಅವರು ತುಂಬ ಕಷ್ಟಪಟ್ಟು ಅದನ್ನು ರೂಪಿಸ್ಕೊಂಡಿರ್ತಾರೆ. ಅವರ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಂದ್ರೆ ಅವ್ರು ಎಷ್ಟು ಪ್ರಯತ್ನ ಪಟ್ಟಿರ್ತಾರೆ, ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಆ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಯಾರ ಜೀವನದಲ್ಲೂ ಹುಳಿ ಹಿಂಡಕ್ಕೆ ಹೋಗ್ಬೇಡಿ. ಇನ್ನೊಬ್ಬರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡೋದ್ರ ಬಿಟ್ಟು ನೀವು ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಜೀವನದಲ್ಲಿ ನೀವು ಒಂದು ಎತ್ತರಕ್ಕೆ ಹೋಗ್ತೀರಾ, ನಿಮ್ಮ ಭವಿಷ್ಯ ಕೂಡ ಅವರ ಭವಿಷ್ಯಕ್ಕಿಂತ ಚೆನ್ನಾಗಿರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ ಹುಳಿ ಹಿಂಡೋರ ಬಗ್ಗೆ ನಾವೇನಪ್ಪ ಮಾಡಬೇಕು? ಹುಳಿ ಹಿಂಡೋರು ಇದ್ದೇ ಇರ್ತಾರೆ. ನಾವು ಎಷ್ಟೇ ಒಳ್ಳೆಯವರಾಗಿದ್ರೂ ಕೂಡ ನಮ್ಮ ಜೀವನವನ್ನು ಬಂದು ಕೆಣಕಿ ಟಚ್ ಮಾಡಿ ನಮ್ಮನ್ನು ಮನುಷ್ಯರಾಗಿದ್ದವ್ರನ್ನ ಮೃಗಗಳು ಮಾಡೋ ಅಂಥ ಜನ ತುಂಬ ಜನ ಇರ್ತಾರೆ. ಹಾಗಾಗಿ ಹುಳಿ ಹಿಂಡೋರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಕಾಲು ಎಳೆಯೋರನ್ನ ಕಾಲು ಕೆಳಗೆ ಹಾಕಿ ಪ್ರೀತಿ ವಿಶ್ವಾಸ ತೋರಿಸೋರನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಾ ಬನ್ನಿ. ನೀವೊಂದು ಎತ್ತರಕ್ಕೆ ಹೋಗ್ತೀರಾ. ಕಾಲು ಎಳೆಯೋದೇ ಅವ್ರ ಚಟ ಆದರೆ ಅವ್ರ ಮುಂದೆನೇ ಅವರನ್ನು ತುಳಿದು ಮೇಲೆ ನಿಂತ್ಕೊಳ್ಳೋದು ನಿಮ್ಮ ಹಠ ಆಗಿರಲಿ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಹಾಗಾದರೆ ಹುಳಿ ಯಾರಿಗೆ ಹಿಂಡಲ್ಲ? ಒಂದು ಸಣ್ಣ ಕಥೆನ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ದಿನ ಹಾಲು ದೇವರನ್ನ ಕೇಳ್ತಂತೆ, ದೇವರೇ, ನಾನು ಇಷ್ಟೊಂದು ಪರಿಶುದ್ಧವಾಗಿದ್ದೀನಿ, ಆದರೂ ಜನ ನನಗೆ ಹುಳಿ ಹಿಂಡ್ಬಿಟ್ಟು ಮೊಸರು ಮಾಡ್ತಾರಲ್ಲ, ಯಾಕೆ ಜನರೇ, ಯಾಕೆ ದೇವರೇ ಭಗವಂತ, ಯಾಕೆ ಹೀಗೆ ಮಾಡ್ತಾರೆ ಈ ಜನಗಳು? ಪರಿಶುದ್ಧವಾದ ಹಾಲನ್ನು ಯಾಕೆ ಹುಳಿ ಹಿಂಡಿ ಹಾಳು ಮಾಡ್ತಾರೆ ಅಂತೇಳಿ ಒಂದಿನ ಹಾಲು ಭಗವಂತನ ಕೇಳ್ತಂತೆ. ಆಗ ಭಗವಂತ ಉತ್ತರ ಕೊಟ್ಟನಂತೆ, ನೋಡಪ್ಪ, ನೀನು ಹಾಲಾಗಿದ್ದರೆ ಎಷ್ಟು ದಿನ ಇರ್ತೀಯ? 1 ದಿನ ಇರ್ತೀಯ, 2 ದಿನ ಇರ್ತೀಯ. ಅದನ್ನೇ ಜನ ಹುಳಿ ಹಿಂಡಿದಾಗ ಏನಾಗ್ತೀಯ? ಮೊಸರು ಹಾಕ್ತೀಯ. ಮೊಸರು ಒಂದು 3-4 ದಿನ ಬಾಳಿಕೆ ಬರುತ್ತೆ. ಅದೇ ಮೊಸರನ್ನು ಕಡಿದ್ರೆ ಮಜ್ಜಿಗೆ ಹಾಕ್ತೀಯ. ಮಜ್ಜಿಗೆಯಿಂದ ತೆಗೆದ್ರೆ ಬೆಣ್ಣೆ ಹಾಕ್ತೀಯ. ಬೆಣ್ಣೆ ತಿಂಗಳಾನುಗಂಟ್ಲೆ ಬರುತ್ತೆ, ಉಪಯೋಗಿಸ್ಬೋದು. ಅದೇ ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಿದರೆ ದೇವರಿಗೆ ನೀನು ದೀಪವನ್ನು ಹಚ್ಚಲಿಕ್ಕಾಗ್ತೀಯ. ಅದೇ ಜನರಿಗೆ ಹೊಟ್ಟೆಗೆ ಊಟಕ್ಕೂ ಕೂಡ ಆಗ್ತೀಯ. ಸೊ ನೀನು ಎಷ್ಟು ಶ್ರೇಷ್ಠ ಆಗ್ತೀಯ ಅಂದರೆ ಆ ಹುಳಿ ಹಿಂಡಿದ್ದಕ್ಕೆ ಅಲ್ವಾ ನೀನು ಅಷ್ಟೊಂದು ಎತ್ತರಕ್ಕೆ ಬರೋದು, ಅಥವಾ ಅಷ್ಟೊಂದು ನಿನಗೆ ವ್ಯಕ್ತಿತ್ವ ರೂಪ ಆಗಿರೋದು. ಹಾಲು ಹೋಗಿ ತುಪ್ಪ ಆಗಿ, ತುಪ್ಪ ದೇವರ ದೀಪಕ್ಕೆ ಬೆಳಗುವಂತಹ ಜ್ಯೋತಿಯಾಗಿ, ಮನುಷ್ಯರ ಹೊಟ್ಟೆಗೆ ಊಟಕ್ಕೆ ಬಡಿಸುವಂತಹ ತುಪ್ಪವಾಗಿ, ಎಷ್ಟು ಪರಿಶುದ್ಧವಾಗಿ ನೀನು ಬಾಳೋದಕ್ಕೆ ಕಾರಣ ಯಾರು ಗೊತ್ತಾ? ಆ ಹುಳಿ ಹಿಂಡಿರೋ ಜನನೇ ಅಂತ ಹೇಳ್ತಾನೆ. ಸೊ ಇಲ್ಲಿ ದೃಷ್ಟಾಂತ ಇಷ್ಟೇ, ಹುಳಿ ಹಿಂಡೋರು ನಮ್ಮ ಲೈಫಲ್ಲಿ ಇದ್ದೇ ಇರ್ತಾರೆ. ಎಷ್ಟು ಅವ್ರು ಹುಳಿ ಹಿಂಡ್ತಾ ಹೋಗ್ತಾರೋ ಅಷ್ಟು ನಾವು ಈ ಹಾಲಿನ ರೀತಿಯಲ್ಲೇ ಒಂದು ಸ್ಟೆಪ್ ನಾವು ಮುಂದೆನೇ ಹೋಗ್ತೀವಿ ಅಲ್ವಾ. ಹುಳಿ ಹಿಂಡೋರು ನಮ್ಮ ಜೀವನದಲ್ಲಿ ಇದ್ರೇ ನಾವು ಬೆಳೆಯೋಕ್ಕಾಗೋದು. ಹಾಗಾಗಿ ಹುಳಿ ಹಿಂಡೋರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಅವ್ರು ಎಷ್ಟು ನಮಗೆ ಕೆಟ್ಟದ್ದು ಮಾಡಬೇಕು ಅಂತಾರೋ ಅಷ್ಟು ಎತ್ತರಕ್ಕೆ ಅವರೇ ನಮ್ಮನ್ನು ಬೆಳೆಸ್ಬಿಟ್ಟಿರ್ತಾರೆ. ಹಾಗಾಗಿ ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈ ವಿಡಿಯೋದಲ್ಲಿ ನಾನು ಕೆಲವರಿಗೆ ಆನ್ಸರ್ ಕೊಡಬೇಕು. ನನ್ನ ಹಳೆ ಚಾನಲ್ ಡಿಲೀಟ್ ಮಾಡಿದೆ, ಕಾರಣಾಂತರ ನಾನೇ ಡಿಲೀಟ್ ಮಾಡಿದೆ. ಬೇಡ ಅನಿಸಿ ನಾನು ಮೋನೋ ಆಗಿರೋ ಚಾನಲ್ಲು, ಇನ್ನೇನು ಪೇಮೆಂಟ್ ಬರಬೇಕಿತ್ತು ನನಗೆ, $1 ಕಂಪ್ಲೀಟ್ ಆಗಿದ್ದು, ಅಂಥ ಚಾನಲನ್ನು ನಾನು ಡಿಲೀಟ್ ಮಾಡಿದೆ. ಮತ್ತು ಸ್ವಲ್ಪ ನಾನು ಬೇರೆಯವ್ರ ಥರ ಏನೂ ಖಾಲಿ ಇರಲ್ಲ, ನನ್ನದೇ ಆದಂಥ ಒಂದು ಪ್ರೊಫೆಷನ್ ಇದೆ. ನಾನು ಆ ಪ್ರೊಫೆಷನಲ್ಲಿ ಬ್ಯುಸಿ ಇರೋದ್ರಿಂದ ನಾನು ಹೆಚ್ಚಾಗಿ ಯೂಟ್ಯೂಬ್ ಕಡೆ ಬರೋಕ್ಕಾಗಲಿಲ್ಲ. ಆಮೇಲೆ ಸುಮ್ಮನೆ ಮತ್ತೆ ಕ್ರೇಜ್ಗೆ, ಒಂದು ಫ್ಯಾಷನ್ಗೆ ಮತ್ತೆ ನಾನು ಈ ಚಾನಲ್ನ ಕ್ರಿಯೇಟ್ ಮಾಡಿದೆ. ಆಗಲೂ ನಾನು ಬಂದಿದ್ದು ಫ್ಯಾಷನ್ ಇಟ್ಕೊಂಡೆ ಹೊರತು ಪ್ರೊಫೆಷನ್ ಆಗಿ ನಾನು ಬಂದಿರಲಿಲ್ಲ. ಈ ಚಾನಲ್ ಬರಬೇಕಾದ್ರೂ ನಾನು ಅದನ್ನು ಮತ್ತೆ ಫ್ಯಾಷನ್ ಆಗೇ ಬಂದೆ.
ಆವಾಗ ಎಷ್ಟೊಂದು ಜನ ನನ್ನ ಮೇಲೆ ತಮ್ಮನೇಲಿ ಹಾಕ್ಬಿಟ್ಟು ನಿನ್ನ ಹವಾ ಯೂಟ್ಯೂಬಲ್ಲಿ ಮುಗ್ದಾಯ್ತು, ಮೂಲೆ ಗುಂಪು ನೀನು, ನಿನ್ನನ್ನು ತೆಗೆದು ತಿಪ್ಪೆಗೆ ಬಿಸಾಕ್ತಾರೆ, ಹಾಗೆ ಹೀಗೆ ಅಂಥೇಳಿ ತಮ್ಮನೇಲಿ ಹಾಕ್ಕೊಂಡ್ಬಿಟ್ಟು ದೊಡ್ಡದಾಗಿ ಲೈವ್ ಮಾಡಿರುವಂಥ ಮಹಾನುಭಾವರಿಗೆ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು. ಬೆಳಿಲೇಬೇಕು ಅನ್ನೋ ಹಠ ಇರೋರು, ಬೆಳಿಲೇಬೇಕು ಅನ್ನೋ ಛಲ ಇರೋರು ಕಲ್ಲನ್ನು ಸೀಳಿ ಆದರೂ ಬೆಳೀತಾರೆ. ಸೊ ನನಗೆ ಹಠ ಇದೆ, ನಿಮಗೆ ನನ್ನನ್ನು ಕೆಡುವ ಚಟ ಇದ್ದರೆ ನಿಮ್ಮನ್ನು ತುಳಿದು ನಿಂತು, ನಿಮ್ಮನ್ನು ಮೆಟ್ಟಿ ನಿಂತು ಗೆದ್ದು ಬರೋ ಹಠ ನನಗಿದೆ. ಗೆಲ್ಲೋ ತಾಕತ್ತಿರೋನಿಗೆ ಸೋಲ್ಸೋ ತಾಕತ್ತು ಇರಬೇಕು. ಧೈರ್ಯ ಇದ್ದರೆ ಸೋಲಿಸಿ, ಧೈರ್ಯ ಇದ್ದರೆ ತಡೀರಿ. ಅವತ್ತು ದೊಡ್ಡದಾಗಿ ತಮ್ಮನೇಲಿ ಹಾಕ್ಕೊಂಡು ಅಲ್ಲೇ ಬಿದ್ದಿದ್ದೀರಾ. ಇನ್ನೂ ನಾನು ಏನೂ ಮಾತಾಡಿಲ್ಲ. ನನ್ನ ಸಾಧನೆ ಉತ್ತರ ಆಗಬೇಕು. ನಾಯಿ ಬೊಗಳುತ್ತೆ, ಸಾಧಕರು ಯಾವತ್ತೂ ಮಾತಾಡಲ್ಲ. ಅದಕ್ಕೆ ನಾನು ಸುಮ್ಮನೆ ಇದ್ದೆ. ನೋಡಿ, ನಿಮಗಿಂತ ಫಸ್ಟು ನಾನು ಮುಂದಕ್ಕೆ ಹೋಗ್ತಾನೇ ಇದ್ದೀನಿ, ಇನ್ನೂ ಹೋಗ್ತೀನಿ ಮುಂದೆ ಕೂಡ. ಅವತ್ತು ನೀವೇನು ಬೊಗಳಿದ್ದೀರೋ ಅಲ್ಲೇ ನಿಂತಿದ್ದೀರಾ, ಮುಂದಕ್ಕೆ ಒಂದೇ ಹೆಜ್ಜೆನೂ ಬರೋಕ್ಕಾಗಿಲ್ಲ. ಅವತ್ತು ನಾನು ಮೌನವಾಗಿರೋದಕ್ಕೆ ಕಾರಣ ನಿಮಗೆ ಭಯ ಪಟ್ಕೊಂಡು ಅಥವಾ ನಿಮಗೆ ಹೆದರ್ಕೊಂಡಲ್ಲ. ನನ್ನ ಸಾಧನೆ ಅದಕ್ಕೆಲ್ಲ ಉತ್ತರ ಆಗಬೇಕು ಅನ್ನೋದಷ್ಟೇ. ನಾನು ಸಾಧಕಳು, ಮಾಡಿ ತೋರಿಸೋಳು, ಮಾತಾಡಿ ತೋರಿಸೋಳಲ್ಲ. ಹಾಗಾಗಿ ನನ್ನ ಜೀವನದಲ್ಲೂ ತುಂಬ ಜನ ಹುಳಿ ಹಿಂಡಿದ್ದಾರೆ. ಯೂಟ್ಯೂಬಲ್ಲಿ ನನ್ನನ್ನು ನೋಡಿ ತುಂಬ, ಈಗಲೂ ಅಷ್ಟೇ, ಎಷ್ಟು ಜನ ಉರ್ಕೊಳ್ತಾರೆ ಅಂತ ಮುಂದೆ ಒಂದಿನ ಇನ್ನೂ ಹೇಳ್ತೀನಿ. ಬಾಯಲ್ಲಿ ಹೇಳಲ್ಲ, ನಾನು ಕೆಲಸ ಮಾಡಿ ತೋರಿಸ್ಬಿಟ್ಟು ಹೇಳೋ ಸ್ವಭಾವ ನಂದು. ಹಾಗಾಗಿ ಅಂಥವ್ರಿಗೆ ಯಾವತ್ತು ನನ್ನ ಹೆಸರು ಇಟ್ಕೊಂಡು ಲೈವ್ ಮಾಡಿಬಿಟ್ಟು ಒಂದು 30 ಜನನ ವ್ಯೂ ತೊಗೊಂಡು ವಾಚ್ ಅವರ್ ತೊಗೊಂಡಿರೋ ಮಹಾನುಭಾವರಿಗೆ ಹೇಳ್ತಾ ಇದ್ದೀನಿ, ನೀವು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ನಾನು ಸಾಧಿಸ್ಬೇಕನ್ನೋ ಹಠ ಇರೋಳು, ಸಾಧಿಸ್ಬೇಕನ್ನೋ ಛಲ ಇರೋಳು. ನಿಮ್ಮ ಥರ ಬೊಗಳಿ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಸಾಧನೆ ಮುಖಾಂತರ ನಾನು ಏನು ಅಂತ ನನ್ನನ್ನು ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಇಲ್ಲಿವರೆಗೂ, ಮುಂದೆನೂ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಸೊ ಈ ಥರ ಕಾಲು ಎಳೆಯೋರು ಸುಮಾರು ಜನ ಇರ್ತಾರೆ. ಯಾರು ಏನು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟಲ್ಲಿ ಕೇಳಿಬಿಡಿ. ಆ ವಿಡಿಯೋ ಯಾರಿಗೆ ರೀಚ್ ಆಗಬೇಕು ಅವ್ರು ರೀಚ್ ಆಗಿರುತ್ತೆ, ಅವ್ರು ನೋಡಿರ್ತಾರೆ, ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಅಷ್ಟೂ ಆಸಕ್ತಿ ನನ್ನ ವ್ಯೂವರ್ಸಿಗಿದ್ದರೆ ಸಮಯ ಬಂದಾಗ ಫುಲ್ ಡೀಟೇಲಾಗಿ ಹೇಳ್ತೀನಿ, ಯಾರು ಏನು ಹೆಂಗೆ ಅಂತ ಎಲ್ಲನೂ ಹೇಳೋಕ್ಕೆ ನಾನು ರೆಡಿಯಾಗಿ ಬರ್ತೀನಿ. ಅಲ್ಲಿವರೆಗೂ ಯಾರಕ್ಕ ಅಂತ ಕಮೆಂಟ್ ಹಾಕಬೇಡಿ. ಜಸ್ಟ್ ನೀವು ಸ್ಪಿರಿಟ್ ಇಟ್ಕೊಳ್ಳಿ. ನಿಮ್ಮನ್ನು ಬೆಳಿಲೇಬೇಕು ಅಂತ ನೀವು ನಿಂತ್ಕೊಂಡ್ರೆ ನಿಮ್ಮನ್ನು ಯಾರೂ ಸೋಲ್ಸೋಕ್ಕಾಗಲ್ಲ. ನಗುವವರನ್ನು ಸೋಲಿಸಬಹುದು, ನೋವಲ್ಲೂ ನಗುವವರನ್ನು ಯಾರೂ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ದೊಡ್ಡವರು ಹೇಳ್ತಾರೆ. ನಾನು ನೋವಲ್ಲೂ ನಗ್ತೀನಿ, ನಗುವಲ್ಲೂ ನಗ್ತೀನಿ. ನನ್ನನ್ನು ಅಷ್ಟು ಈಸಿಯಾಗಿ ಸೋಲಿಸೋದು ನಿಮ್ಮ ಕೈಯಿಂದ ಆಗಲ್ಲ, ಸೋಲ್ಸೋಕೆ ಸಾಧ್ಯವೂ ಇಲ್ಲ. ನೀವು ಎಷ್ಟು ಚಿವುಟೋಗಿ ನೋಡ್ತೀರೋ ನಾನು ಅಷ್ಟು ಚಿಗುರ್ಕೊಂಡು ಬೆಳೀತಾನೆ ಹೋಗ್ತೀನಿ ಹೊರತು ನಾನು ಎಲ್ಲೂ ಕೂಡ ನನ್ನ ವ್ಯಕ್ತಿತ್ವವನ್ನು ಬಿಟ್ಕೊಡಲ್ಲ. ನನ್ನ ಪರ್ಸ್ನಾಲಿಟಿನ ಇಷ್ಟು ವರ್ಷ 32 ವರ್ಷಗಳ ಕಾಲ ನಾನು ತುಂಬ ಪ್ರಯತ್ನಪಟ್ಟು ಜೀವನದಲ್ಲಿ ನನ್ನ ಒಂದು ವ್ಯಕ್ತಿತ್ವವನ್ನು ನಾನು ರೂಪಿಸ್ಕೊಂಡಿದ್ದೀನಿ. ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ಅಥವಾ ಒಂದು ನನ್ನ ಪರ್ಸ್ನಲ್ ಲೈಫಲ್ಲಾಗಿರ್ಬೋದು, ನನ್ನ ಪ್ರೊಫೆಷನ್ ಲೈಫಲ್ಲಾಗಿರ್ಬೋದು, ತುಂಬ ಕಷ್ಟಪಟ್ಟು ನನ್ನ ವ್ಯಕ್ತಿತ್ವವನ್ನು ನಾನು ಕಟ್ಕೊಂಡಿದ್ದೀನಿ. ಅದನ್ನು ಡ್ಯಾಮೇಜ್ ಮಾಡೋ ಪ್ರಯತ್ನ ನೀವು ತುಂಬ ಸಲ ಮಾಡಿದ್ದೀರಾ. ಆದರೆ ಅದಕ್ಕೆ ನಾನು ಉತ್ತರ ನನ್ನ ಸಾಧನೆ ಆಗಿರುತ್ತೆ ಹೊರತು ನನ್ನನ್ನು ನೀವು ಡ್ಯಾಮೇಜ್ ಮಾಡಲಿಕ್ಕೆ ಆಗೋದೇ ಇಲ್ಲ. ನನ್ನ ಪರ್ಸ್ನಾಲಿಟಿನ ಬ್ರೇಕ್ ಮಾಡಲಿಕ್ಕೆ ನಿಮ್ಮ ಕೈಯಿಂದ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ, ನಿಮ್ಮನ್ನು ಕಾಲು ಎಳೆಯೋರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮುಂದೆ ನುಗ್ಗಿ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ನಿಮ್ಮ ಮೌನ ಅವರನ್ನು ನಡಗಿಸ್ಬೇಕು, ಹಾಗಿರಬೇಕು. ಸಾಧನೆ ಮಾಡೋವರೆಗೂ ಏನು ಮಾತಾಡಬೇಡಿ. ಸಾಧಿಸ್ಬಿಟ್ಟು ಈ ಥರ ಆನ್ಸರ್ ಕೊಡಿ. ನಿಮ್ಗೆ ಯಾರು ಏನು ಕಾಲು ಎಳೆದಿರ್ತಾರೆ, ನಿಮ್ಮ ಕುಟುಂಬದಲ್ಲಿ ಕಾಲು ಎಳೆದಿರ್ತಾರೆ, ನಿಮ್ಮ ರಿಲೇಷನ್ಸಲ್ಲಿ ಕಾಲು ಎಳೆದಿರ್ತಾರೆ, ಫ್ರೆಂಡ್ಸಲ್ಲಿ ಕಾಲು ಎಳೆದಿರ್ತಾರೆ, ಇನ್ಯಾರೋ ಅಕ್ಕಪಕ್ಕದವ್ರು ಕಾಲು ಎಳೆದಿರ್ತಾರೆ, ಅವರಿಗೆ ನಿಮ್ಮ ಮಾತು ಉತ್ತರ ಆಗಬಾರ್ದು. ನಿಮ್ಮ ಮಾಡುವಂಥ ಕೆಲಸ ಉತ್ತರ ಆಗಿರಬೇಕು. ಕೆಲಸದ ಮುಖಾಂತರ ನೀವೇನು ಅಂತ ತೋರಿಸ್ಕೊಡಿ. ಆವಾಗ ಅವರು ನಿಮ್ಮನ್ನು ಮಾತಾಡ್ಸೋಕ್ಕೂ ಅವರೇ ಜಾಡಿಸಿ ಒದ್ದವರು ಕೈ ಜೋಡಿಸಿ ನಿಲ್ಲುವಂತೆ ನೀವು ಮಾಡಿ ತೋರಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖಂಡಿತ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಬೇಗ ಪ್ರೋತ್ಸಾಹ ಕೊಡಿ. ಆದಷ್ಟು ಬೇಗ 10K ರೀಚ್ ಮಾಡಬೇಕು. ಇನ್ನೂ ತುಂಬ ಕೊಡೋದಿದೆ, ಬಡ್ಡಿ ಸಮೇತ ಕೆಲವ್ರಿಗೆ ಕೊಡಬೇಕು. ಆದಷ್ಟು ಬೇಗ ಬರ್ತೀನಿ, ಕಮ್ಮಿಂಗ್ ಸೂನ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ.